ಉಗ್ರರು ಇಲ್ಲಿಗೆ ಬಂದಾಗ ಹಿಂದೂಗಳ ಅಂತ ಕೇಳಿ ಹೊಡೆದ್ರು. ನಾವು ಕೇಳಲಿಲ್ಲ, ಹೇಳಿದ್ವಿ, ಹೇಳಿನೇ ಹೊಡೆದ್ವಿ. ಎಲ್ಲಿ? ಅವರದ್ದೇ ಜಾಗದಲ್ಲಿ. ಅವ್ರು ನಮ್ಮ ಜಾಗಕ್ಕೆ ಬಂದು ಹೊಡೆದಿದ್ದಾರೆ, ನಾವು ಅವ್ರ ಜಾಗದಲ್ಲಿ ಅವ್ರಿಗೆ ಹೊಡೆದಿದ್ದೀವಿ. ಇದು ನಮ್ಮ ಪವರ್. ಆದರೆ ಈ ಬಾರಿ ಆಪರೇಷನ್ ಸಿಂಧೂರ್ ಅಂತ ಇಡಕ್ಕೆ ಕಾರಣ ಏನು? ಸಿಂಧೂರ ಅಂತಂದರೆ ಅದೊಂದು ಶಕ್ತಿ, ಅದೊಂದು ಭಾರತದ ಸಂಸ್ಕೃತಿ. ಹೆಣ್ಣುಮಕ್ಕಳಿಗೆ ಬಹಳ ಮುಖ್ಯ ಅದು. ಈ ಸಿಂಧೂರದ ವಿಚಾರದಲ್ಲಿ ತಂಟೆಗೆ ಬಂದಂಥ ಉಗ್ರರಿಗೆ ಅದೇ ಹೆಸರಿನಲ್ಲಿ ಆಪರೇಷನ್ ಅನ್ನು ಇಟ್ಕೊಂಡೇ ಆಪರೇಷನ್ ಅನ್ನು ಮಾಡಿದ್ದೀವಿ. ಅದು ಬದುಕಕ್ಕಲ್ಲ, ಸಾಯಕ್ಕೆ. ಹೇಗೆ, ಯಾಕೆ ಈ ಸಿಂಧೂರ ಅನ್ನುವಂಥ ಹೆಸರು ಬಂತು? ಯಾರು ಇಟ್ಟರು? ಹೇಗೆ ಎಕ್ಸಿಕ್ಯೂಟ್ ಆಯಿತು? ಯಾಕೆ ಸಿಂಧೂರ ಪ್ಲಾನ್ ಅನ್ನು ತಂದಿಟ್ಟಿದ್ದವರು? ಸ್ಟೋರಿ ನೋಡಿ, ಗೊತ್ತಾಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ. ಪಹಲ್ಗಾಮ್ನ ಹಿಂದೂಗಳ ನರಮೇಧಕ್ಕೆ ಪ್ರತಿಕಾರ, ಸಿಂಧೂರ ಅಳಿಸಿ ಮೋದಿಗೆ ಹೇಳು ಎಂದಿದ್ದ ಉಗ್ರ. ಆಪರೇಷನ್ ಸಿಂಧೂರ ಮೂಲಕ ಭಾರತ ಉತ್ತರ, ನರ ರಾಕ್ಷಸರ ನೆತ್ತರಿನ ಕೋಡಿ ಹರಿಸಿದ ಸೇನೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿ ಅಟ್ಟಹಾಸ ಮೆರೆದಿದ್ದ ಉಗ್ರರಿಗೆ ಭಾರತ ತಕ್ಕ ಉತ್ತರವನ್ನೇ ನೀಡಿದೆ. ಭಯೋತ್ಪಾದಕರು ಮಾಡಿದ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಮೂಲಕ ದಿಟ್ಟ ಉತ್ತರವನ್ನ ನೀಡಿದೆ. ನಡುರಾತ್ರಿ ಉಗ್ರರ 9 ನೆಲೆಗಳ ಮೇಲೆ ಎಂಟ್ರಿ ಕೊಟ್ಟ ಭಾರತ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಈ ಮೂಲಕ ಏಪ್ರಿಲ್ 22ರಂದು ಭಯೋತ್ಪಾದಕ ದಾಳಿಯಲ್ಲಿ 26 ಅಮಾಯಕ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಉಗ್ರರ ನೆತ್ತರ ಕೋಡಿಯನ್ನೇ ಭಾರತೀಯ ಸೇನೆ ಹರಿಸಿದೆ. ಉಗ್ರರು ಹಾಗೂ ಪಾಕ್ ವಿರುದ್ಧ ಕೈಗೊಂಡ ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಆಪರೇಷನ್ ಸಿಂಧೂರ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ನಿನ್ನೆ ತಡರಾತ್ರಿ 1 ಗಂಟೆಯ ಸುಮಾರಿಗೆ 9 ಸ್ಥಳಗಳನ್ನ ಗುರುತಿಸಿ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿ ಅಲ್ಲಿರುವಂತಹ ಮೂಲ ಸೌಕರ್ಯಗಳನ್ನ ಉಗ್ರರನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಿದೆ. ಪಾಕಿಸ್ತಾನದಲ್ಲಿರುವಂತಹ 4 ಮತ್ತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ 5 ಉಗ್ರ ತಾಣಗಳ ಮೇಲೆ ಭಾರತೀಯ ವಾಯುಸೇನೆ ನಿರಂತರವಾದಂತಹ ದಾಳಿಗಳನ್ನ ಮಾಡಿರುವಂತದ್ದು. ಈ 9 ಸ್ಥಳಗಳಲ್ಲಿ 21 ಪಾಯಿಂಟ್ಗಳನ್ನ ಗುರುತಿಸಿ ವೈಮಾನಿಕ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದೆ. ಈ ಮೂಲಕ ಪಹಲ್ಗಾಮ್ನಲ್ಲಿ ಸಾವನ್ನಪ್ಪಿದಂತಹ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ನ್ಯಾಯವನ್ನ ದೊರಕಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಇದಕ್ಕೆ ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಕಾರಣ ಭಾರತೀಯರನ್ನ, ಅದರಲ್ಲೂ ಕೂಡ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹುಡುಕಿ ಹೊಡೆಯುವಂತ ಕೆಲಸವನ್ನ ಮಾಡಲಾಗಿತ್ತು. ಅವರ ಪತ್ನಿಯರ ಎದುರೇ ಅವರ ಸಿಂಧೂರವನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸಬೇಕು, ಭಯೋತ್ಪಾದಕರಿಗೆ ಬುದ್ಧಿಯನ್ನು ಕಲಿಸಬೇಕು ಅನ್ನುವಂತ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರನ್ನ ಸಲಹೆ ಕೊಟ್ಟಿದ್ರು. ಅದರ ಅಡಿಯಲ್ಲಿ ಈಗ ವೈಮಾನಿಕ ದಾಳಿಯನ್ನು ನಡೆಸುವ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುವ ಕೆಲಸ ಭಾರತೀಯ ಸೇನೆ ಮಾಡಿದೆ. ಆಪರೇಷನ್ ಸಿಂಧೂರ್ ಹೆಸರಿಟ್ಟಿದ್ದೇ ಮೋದಿ. ತ್ಯಾಗ ಶೌರ್ಯದ ಸಂಕೇತವೇ ಆಪರೇಷನ್ ಸಿಂಧೂರ್. 26 ಸಹೋದರಿಯರ ಕುಂಕುಮ ಅಳಿಸಿದ್ದಕ್ಕೆ ಭಾರತ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ ಎಂಬ ಹೆಸರನ್ನಿಟ್ಟು ಯಶಸ್ವಿಯಾಗಿ ಏರ್ ಸ್ಟ್ರೈಕ್ ಮಾಡಿದೆ. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದ ಉಗ್ರರು ಅನೇಕರ ಕುಂಕುಮ ಅಳಿಸಿತ್ತು. ಮಹಿಳೆಯರ ಕಣ್ಣೀರಿಗೆ ಸಾಕ್ಷಿಯಾಗಿತ್ತು. ಪ್ರತಿ ಕಣ್ಣೀರಿಗೂ ಲೆಕ್ಕ ನೀಡಲಾಗುವುದು ಅಂತ ಭಾರತ ಪ್ರತಿಜ್ಞೆ ಮಾಡಿತ್ತು. ಅದರಂತೆ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ ಹೆಸರಿಟ್ಟು ಉಗ್ರರನ್ನ ಸದೆ ಬಡಿಯುವಂತೆ ಕಟ್ಟಾಜ್ಞೆ ನೀಡಿದ್ರು. ಪ್ರಧಾನಿಯ ಕಮಾಂಡ್ ಕಾಯುತ್ತಿದ್ದ ಸೇನೆ ಒಂದು ಕ್ಷಣವೂ ವೇಸ್ಟ್ ಮಾಡದೆ ರಕ್ತ ಬೀಜಾಸುರರ ನೆತ್ತರು ಹರಿಸಿದೆ. ಪಾಕಿಸ್ತಾನದಲ್ಲಿರುವ ಒಟ್ಟು 9 ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಅಟ್ಯಾಕ್ ಮಾಡಿದೆ. ಭಾರತ ಕೊಟ್ಟ ಏಟಿಗೆ ಪಾಪಿ ಪಾಕಿಸ್ತಾನ ಪತರುಗುಟ್ಟಿ ಹೋಗಿದೆ. ಈ ಮೊದಲು ಪ್ರಧಾನಿ ಮೋದಿ ಅವರ ಮುಂದೆ ಒಂದಿಷ್ಟು ಹೆಸರುಗಳನ್ನ ತೋರಿಸಲಾಗಿತ್ತು. ಅದರಲ್ಲಿ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರ ಎಂಬ ಹೆಸರನ್ನೇ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಭಾರತದ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಹೆಸರು ಅನೇಕ ಕಾರಣಕ್ಕೆ ವಿಶೇಷವಾಗಿದೆ. ಏಕೆಂದರೆ ಸಿಂಧೂರ ಎಂಬ ಪದವು ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ, ರಕ್ಷಣೆ, ಸಮೃದ್ಧಿ, ಸೌಭಾಗ್ಯ, ಶಕ್ತಿ ದೇವತೆ ಪಾರ್ವತಿ, ದುರ್ಗಾ ಶಕ್ತಿಯ ಸಂಕೇತವಾಗಿದೆ. ಅದನ್ನು ಮಿಡ್ ನೈಟ್ ಆಪರೇಷನ್ ನಲ್ಲಿ ಭಾರತ ಸಾಬೀತು ಮಾಡಿದೆ. ಈ ಆಪರೇಷನ್ಗಾಗಿ ಅನೇಕ ಹೆಸರುಗಳನ್ನ ಪ್ರಧಾನಿ ನರೇಂದ್ರ ಮೋದಿಯ ಮುಂದೆ ಇಡಲಾಗಿತ್ತು. ಆದರೆ ಪ್ರಧಾನಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರಿನಲ್ಲಿ. ಈ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರೇ ವಿಶಿಷ್ಟವಾಗಿದೆ. ಸಿಂಧೂರ ಅನ್ನುವಂತಹ ಪದಕ್ಕೆ ಭಾರತೀಯ ಪರಂಪರೆಯಲ್ಲಿ ಅನೇಕ ವಿಶಾಲವಾಗಿರುವಂತಹ ಅರ್ಥಗಳಿದೆ. ಶಕ್ತಿಯ ಸಂಕೇತ, ಪಾರ್ವತಿ ದೇವಿಯ ಸಂಕೇತ, ದುರ್ಗಾ ಮಾತೆಯ ಸಂಕೇತ ಅಷ್ಟೇ ಅಲ್ಲ, ಸಮೃದ್ಧಿಯ ಸಂಕೇತ ಕೂಡ.
ಅದನ್ನ ಭಾರತ ಮಿಡ್ ನೈಟ್ ಆಪರೇಷನ್ ನಲ್ಲಿ ಸಾಬೀತು ಮಾಡಿದೆ. ರಣರೋಚಕವಾಗಿದೆ ಆಪರೇಷನ್ ಸಿಂಧೂರ. ಉಗ್ರರ ಕಂಟ್ರೋಲ್ ರೂಮ್ಗಳು ಧ್ವಂಸ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ಅಡಗುತಾಣಗಳನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಿದೆ. ಭಾರತೀಯ ಸೇನೆ ಹಾಗೂ ಭಾರತೀಯ ವಾಯುಪಡೆ ಜಂಟಿಯಾಗಿ ಆಪರೇಷನ್ ಸಿಂಧೂರ ಮಾಡಿದೆ. ಮುರಿದ್ಕೆ, ಮುಜಾಫರಾಬಾದ್, ಬಹವಲ್ಪುರ್, ಕೋಟ್ಲಿ, ಚಾಕಂಬ್ರು, ಗುಲ್ಪುರ್, ಭಿಂಬರ್ ಪ್ರದೇಶಗಳಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿದೆ. ಇನ್ನು ಭಾರತೀಯ ವಾಯುಪಡೆಯು ರಫೇಲ್ ಜೆಟ್ ಯುದ್ಧ ವಿಮಾನ ಬಳಿಕ ಸ್ಕಲ್ಫ್ ಕ್ಷಿಪಣಿಯನ್ನ ಉಡಾಯಿಸಿದೆ. ವಿಶೇಷ ಅಂದ್ರೆ ಹಫೀಜ್ ಸಯೀದ್ ಅಡಗುತಾಣದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಚೀನಾ ನೀಡಿದ್ದ JF-17 ಯುದ್ಧ ವಿಮಾನವನ್ನು ಕೂಡ ಹೊಡೆದುರುಳಿಸಲಾಗಿದೆ. ಇನ್ನು ಈ ದಾಳಿಯಲ್ಲಿ ಯಾವೆಲ್ಲ ಅಸ್ತ್ರ ಬಳಸಿದೆ ಎನ್ನುವುದನ್ನು ನೋಡೋದಾದ್ರೆ, ಭಾರತ ಯಾವೆಲ್ಲ ಅಸ್ತ್ರ ಬಳಸಿದೆ? ಭಾರತೀಯ ವಾಯುಪಡೆಯು ರಫೇಲ್ನ ಸ್ಕಾಲ್ಫ್ ಮಿಸೈಲ್ ಬಳಸಿ ದಾಳಿ. ಬ್ರಹ್ಮೋಸ್ ಮಿಸೈಲ್ ಮೂಲಕವೂ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್. ಪಾಕ್ ಟೆರರ್ ಕಂಟ್ರೋಲ್ ರೂಮ್ಗಳನ್ನೇ ಧ್ವಂಸ ಮಾಡಿದ ಭಾರತ. ಪಾಕ್ ISI ಟೆರರ್ ಕಂಟ್ರೋಲ್ ರೂಮ್ ಕೂಡ ಧ್ವಂಸಗೊಂಡಿದೆ. ಹ್ಯಾಮರ್ ಬಾಂಬ್ ಬಳಸಿ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದೆ. ಆಪರೇಷನ್ ಸಿಂಧೂರ ಈ ಒಂದು ಕಾರ್ಯಾಚರಣೆ ಬಲಿಷ್ಠ ನೈಪುಣ್ಯತೆ ಜೊತೆಗೆ ಬಲಿಷ್ಠವಾಗಿ ಪ್ರತಿದಾಳಿ ನಡೆಸಿದಂತಹ ಕಾರ್ಯಾಚರಣೆ ಇದು. ಸೊ ಈ ಹಿಂದಿನ ಸೇನಾ ಕಾರ್ಯಾಚರಣೆಗಳಿಗಿಂತಲೂ ಕೂಡ ವಿಭಿನ್ನ. ಈ ಮೂಲಕವಾಗಿ ಆಪರೇಷನ್ ಸಿಂಧೂರ ಇಡೀ ಜಗತ್ತಿನ ಮುಂದೆ ಎಷ್ಟು ಬಲಿಷ್ಠ ಅನ್ನುವಂಥದ್ದನ್ನು ಸಾರಿ ಹೇಳುವಂತಹ ಪ್ರಯತ್ನ ಭಾರತ ಮಾಡಿದೆ. ಒಟ್ಟಾರೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ರಕ್ತ ಹರಿಸಿ ಅನೇಕ ಹೆಣ್ಣು ಮಕ್ಕಳ ಕುಂಕುಮಾಳಿಸಿದ ಉಗ್ರರನ್ನ ಮಟಾಶ್ ಮಾಡುವ ಮೂಲಕ ಭಾರತಾಂಬೆ ಹೆಣ್ಣು ಮಕ್ಕಳಿಗೆ ಸಿಂಧೂರ ಇಟ್ಟಿರೋದ್ರಲ್ಲಿ ಅನುಮಾನವೇ ಇಲ್ಲ. ರಣರಾಕ್ಷಸರ ರಕ್ತ ಹರಿಸೋ ಮೂಲಕ ಸಂತ್ರಸ್ತ ಮಹಿಳೆಯರಿಗೆ ಕೊಂಚ ನೆಮ್ಮದಿ ತಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.